ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ನಮ್ಮ ಮನಸ್ಥಿತಿ ಬದಲಾಗದ ಹೊರತು ಪರಿಸ್ಥಿತಿ ಬದಲಾಗಲ್ಲ ಅಂತ ಒಂದು ಮಾತಿದೆ ಸ್ನೇಹಿತರೆ. ಅದಕ್ಕೆ ಪೂರಕವಾದಂತಹ ಒಂದು ಕತೆ ಹೇಳ್ತೀನಿ, ಕೇಳ್ತಾ ಹೋಗಿ ಸ್ನೇಹಿತರೆ. ಅದು ನಿಜವಾಗಿ ನಡೆದಂತಹ ಘಟನೆ ಸ್ನೇಹಿತರೆ. ಮೌಂಟ್ ಬ್ಯಾಟನ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. 1947ರಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆತ ಇಲ್ಲಿ ಗವರ್ನರ್ ಜನರಲ್ ಆಗಿರ್ತಾನೆ. ಆತ ಏನು ಮಾಡ್ತಾನೆ ಅಂತಂದರೆ, ಇಂಡಿಯಾದಿಂದ ಇಂಗ್ಲೆಂಡ್ಗೆ ಹೋಗ್ತಾನೆ. ಇಂಗ್ಲೆಂಡ್ನ ಲಂಡನ್ ನಗರವನ್ನು ತಲುಪ್ತಾನೆ. ಆಗ ಆ ಲಂಡನ್ ನಗರದಲ್ಲಿ ಒಬ್ಬ ಭಿಕ್ಷುಕನನ್ನು ನೋಡ್ತಾನೆ ಸ್ನೇಹಿತರೆ. ಭಿಕ್ಷುಕನನ್ನು ನೋಡಿದಾಗ ಆ ಭಿಕ್ಷುಕನಿಗೆ ಸುಮಾರು 2 ಲಕ್ಷ ರೂಪಾಯಿಗಳನ್ನ ಆತನಿಗೆ ದಾನ ಮಾಡ್ತಾನೆ ಸ್ನೇಹಿತರೆ. ದಾನ ಮಾಡೋ ಸಮಯದಲ್ಲಿ ಆತ ಹೇಳ್ತಾನೆ, ನೋಡಿ, ನೀವು ಈ ದುಡ್ಡಲ್ಲಿ ಇಂಪ್ರೂವ್ ಆಗಿ ಭಿಕ್ಷೆ ಬೇಡೋದನ್ನು ಬಿಡಿ ಅಂತ ಹೇಳಿಬಿಟ್ಟು ಆತ ಹೇಳಿ ಕಳಿಸ್ತಾನೆ ಸ್ನೇಹಿತರೆ. ಅದಾದ ಮೇಲೆ ಆತ ಖುಷಿಯಿಂದಲೇ ಅವನು ಕೊಟ್ಟಂತಹ ಅಪಾರ ಹಣವನ್ನು ಪಡ್ಕೊಳ್ತಾನೆ ಸ್ನೇಹಿತರೆ. ಪಡ್ಕೊಂಡ ಮೇಲೆ ಆತನು ಹೋಗ್ತಾನೆ, ಈ ಮೌಂಟ್ ಬ್ಯಾಟನ್ನು ಹೋಗ್ತಾನೆ. ಅಲ್ಲಿಂದ ಸುಮಾರು 5 ವರ್ಷಗಳ ನಂತರ ಆತ ಅದೇ ಲಂಡನ್ ಸಿಟಿಗೆ ಯಾರೋ ಮೌಂಟ್ ಬ್ಯಾಟನ್ನು ಮತ್ತೆ ಒಂದು ಕಾರ್ಯಕ್ರಮದ ನಿಮಿತ್ತ ಬರ್ತಾನೆ ಸ್ನೇಹಿತರೆ. ಬಂದಂಥ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಅವತ್ತು 2 ಲಕ್ಷ ರೂಪಾಯಿಗಳನ್ನು ಕೊಟ್ಟಂತಹ ಆ ಭಿಕ್ಷುಕನನ್ನು ಮತ್ತೆ ನೋಡ್ತಾನೆ ಸ್ನೇಹಿತರೆ. ಆಗ ಆತ ಹೋಗಿ ಮೌಂಟ್ ಬ್ಯಾಟನ್ ಆ ಭಿಕ್ಷುಕನ ಹತ್ರ ಕೇಳ್ತಾನೆ, ಏನಪ್ಪ, ನಾನು ಅವತ್ತು ನಿನಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ, ಭಿಕ್ಷೆ ಬೇಡೋದನ್ನು ಬಿಡು ಅಂತ ಹೇಳಿಬಿಟ್ಟು ನೀನು ನೋಡ್ರೆ ಮತ್ತೆ 2 ಲಕ್ಷ ರೂಪಾಯಿ ಇಸ್ಕೊಂಡು ಮತ್ತೆ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದೆಯಲ್ಲಪ್ಪ, ಏನಾಯಿತು ನಿನಗೆ ಅಂತ ಕೇಳ್ತಾನೆ. ಆಗ ಆತ ಹೇಳ್ತಾನೆ, ನೀವು ಕೊಟ್ಟಂಥ 2 ಲಕ್ಷ ರೂಪಾಯಿನ ದುಡ್ಡನ್ನ ತಗೊಂಡೋಗ್ಬಿಟ್ಟು ನಾನೆಲ್ಲ ಖರ್ಚು ಮಾಡಿಬಿಟ್ಟೆ, ಮನೇಲಿ ಕೂತ್ಕೊಂಡು ಊಟ ಮಾಡಿಬಿಟ್ಟೆ, ಆವಾಗ ಭಿಕ್ಷೆ ಬೇಡಲಿಲ್ಲ, ಅದರಿಂದ ಎಲ್ಲ ಖರ್ಚು ಮಾಡಿಬಿಟ್ಟೆ ಸರ್, ಅದರಿಂದ ದುಡ್ಡೆಲ್ಲ ಖಾಲಿ ಆಯಿತು, ಇವಾಗ ಮತ್ತೆ ಭಿಕ್ಷೆಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಸ್ನೇಹಿತರೆ. ಆಗ ಈ ಒಂದು ಮಾತನ್ನು ಕೇಳಿದಂತಹ ಮೌಂಟ್ ಬ್ಯಾಟನ್ಗೆ ತನ್ನ ಚಪ್ಪಲಿಯಿಂದ ತಾನೇ ಹೊಡ್ಕೊಂಡಂಥ ಅನುಭವ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನು ತಿಳ್ಕೊಬೋದಪ್ಪ ಅಂತಂದರೆ, ನಾವು ಯಾವುದೇ ಒಂದು ಪರಿಸ್ಥಿತಿ ಬದಲಾಗಬೇಕಂದ್ರೆ ಆತನ ಮನಸ್ಥಿತಿ ಬದಲಾಗಬೇಕು. ಆ ಪರಿಸ್ಥಿತಿಯನ್ನು ಬದಲಾಯಿಸ್ತೀನಿ ಅನ್ನೋ ಮನಸ್ಥಿತಿ ಬಂದಾಗ ಮಾತ್ರ ಆ ಪರಿಸ್ಥಿತಿ ಬದಲಾಗಲಿಕ್ಕೆ ಸಾಧ್ಯ ಸ್ನೇಹಿತರೆ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ ಒಬ್ಬ ಭಿಕ್ಷುಕನ ಮನಸ್ಥಿತಿ ನಾನು ಭಿಕ್ಷುಕನಾಗೇ ಇರಬೇಕು ಅಂತ ಬಯಸಿದ್ರೆ ಆತ ಎಷ್ಟೇ ಕೋಟಿ ಕೊಟ್ಟರು ಕೂಡ ಆತ ಭಿಕ್ಷುಕನಾಗೇ ಇರ್ತಾನೆ. ಅದೇ ಒಂದು ವೇಳೆ ಒಬ್ಬ ಕೋಟ್ಯಾಧಿಪತಿಗೆ ಇನ್ನೂ ಕೋಟಿ ಕೊಟ್ಟರೆ ಇನ್ನೂ ಅನೇಕ ಕೋಟಿಗಳನ್ನ ಮಾಡಲಿಕ್ಕೆ ಆತ ಪ್ರಯತ್ನ ಪಡ್ತಾನೆ ಸ್ನೇಹಿತರೆ. ಈ ಒಂದು ವಿಡಿಯೋದಿಂದ ಏನು ತಿಳ್ಕೊಬೋದಪ್ಪ ಅಂತಂದರೆ, ಜಾಸ್ತಿ ಯಾರಿಗೂ ದಾನ ಮಾಡಲಿಕ್ಕೆ ಹೋಗಬೇಡಿ. ಕೆಲವರು ಭಿಕ್ಷುಕರು ಅವರ ಒಂದು ತಪ್ಪಿನಿಂದ ಅವರು ಭಿಕ್ಷುಕರಾಗಿರ್ತಾರೆ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೈ ಕಾಲು ಎಲ್ಲ ಕೊಟ್ಟಿದೆ, ಆತ ದುಡ್ಕೊಂಡು ತಿನ್ಬೋದು. ಆದರೂ ಕೂಡ ಆತ ಭಿಕ್ಷೆ ಬೇಡ್ತಿದ್ದಾನೆ ಅಂದರೆ ಅವನ ಪ್ರೊಫೆಷನ್ನೇ ಭಿಕ್ಷೆ ಮಾಡ್ಕೊಂಡಿರ್ತಾನೆ. ಅಲ್ಲಿ ನೀವು ಇಷ್ಟೇ ದುಡ್ಡು ಕೊಟ್ಟರು ಕೂಡ ಆತ ಆ ಕಲ್ತಿರೋ ಬುದ್ಧಿಯನ್ನು ಬಿಡೋದಿಲ್ಲ. ನಾಯಿಯನ್ನು ಸಿಂಹಾಸನಕ್ಕೆ ತಾಂಡೋಗಿ ಕೂರಿಸಿದ್ರು ಕೂಡ ಯಾರಾದರೂ ಒಬ್ಬರು ಕರೆದ್ರೆ ಅದು ಓಡೋಗೋದು ಬಿಡಲ್ಲ ಅನ್ನೋ ಅರ್ಥದಲ್ಲಿ ಈ ಒಂದು ಇದೆ ಸ್ನೇಹಿತರೆ. ನಿಮ್ಗೇನು ಅನಿಸುತ್ತೆ ಈ ಒಂದು ವಿಡಿಯೋ ನೋಡಿದ ಮೇಲೆ? ಸೊ ನೀವು ಯಾರಿಗೂ ಕೂಡ ಕನಿಕಾರ ತೋರ್ಸೋಕೆ ಹೋಗಬೇಡಿ, ಯಾರಿಗೂ ಕೂಡ ಮರುಕ ತೋರ್ಸೋಕೆ ಹೋಗಬೇಡಿ. ಭಿಕ್ಷುಕರು ಅಯ್ಯೋ ಪಾಪ ಅಂತ ಹೇಳಿಬಿಟ್ಟು ಅವರು ಸಂಪಾದನೆ ಮಾಡ್ಬೋದಿತ್ತು, ಬಟ್ ಮಾಡಿರಲ್ಲ, ಅದು ಅವ್ರ ತಪ್ಪೇ ಹೊರತು ನಿಮ್ಮ ತಪ್ಪಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ? ದಯಮಾಡಿ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.